ತಂಬಾಕಿನಿಂದ ಕ್ಯಾನ್ಸರ್ ಬಂದರೆ ಬರಲಿ, ನಮಗೇನು? ಈ ಫ್ಯಾಕ್ಟರಿಗೆ ಪರವಾನಗಿ ಇಲ್ಲ. ಫ್ಯಾಕ್ಟರಿ ಮಾಲೀಕನ ಬಾಯಲ್ಲಿ ಒಳ್ಳೆ ಮಾತಂತೂ ಇಲ್ಲವೇ ಇಲ್ಲ. ನಮಗೆ ದುಡ್ಡು ಬೇಕು, ಸತ್ರೆ ಬೇರೆಯವರ ಮನೆಯವರು, ಸಾಯೋದು ನಾವಲ್ಲ. ಸುದ್ದಿ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ, ಯಾವುದಕ್ಕೂ ಬಗ್ಗೋ ಮಗ ನಾನಲ್ಲ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾವಿವತ್ತು ಒಂದು ತಂಬಾಕು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ತಂಬಾಕು ಫ್ಯಾಕ್ಟ್ರಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ವಿಮಲ್, ಸೂಪರ್ ಈ ತರ ಎಕ್ಸೆಟ್ರಾ. ಆದರೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಬೇಕು, ಅದಕ್ಕೊಂದು ಪಾಲಿಸಿ ಅನ್ನೋದು ಇರುತ್ತೆ, ಆ ತರ ಮ್ಯಾನುಫ್ಯಾಕ್ಚರ್ ಆಗಬೇಕು. ಬಟ್ ಇಲ್ಲೂ ಬಂದಿರೋ ಫ್ಯಾಕ್ಟ್ರಿಗೆ ಒಂದು ಬೋರ್ಡ್ ಇಲ್ಲ, ಒಂದು GST ಇಲ್ಲ, ಒಂದು ಏನೂ ಇಲ್ಲ. ಅವ್ರನ್ನ ಓನರ್ನ ಕೇಳಿದ್ರೆ ಏನಂತ ಹೇಳ್ತಿದ್ದಾರೆ ಬೇಕಾಬಿಟ್ಟೆ ಆನ್ಸರ್ ಅಂದ್ರೆ, ವಿಡಿಯೋ ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಡೋಂಟ್ ಕೇರ್, ನಾನು ನಿಮ್ಗೆ ಯಾಕೆ ಎದುರ್ಕೊಬೇಕು, ಈ ರೀತಿ ಬೆದರಿಕೆ ಆಗ್ತಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಬಿಲ್ ಕೇಳಿದ್ರೆ ಬಿಲ್ ಇಲ್ಲ, GST ಕೇಳಿದ್ರೆ GST ಇಲ್ಲ, ರಿಜಿಸ್ಟರ್ ಕೇಳಿದ್ರೆ ರಿಜಿಸ್ಟರ್ ಇಲ್ಲ. ಆದ್ರೂ ಇಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ, 8 ಜನ ವರ್ಕರ್ ನಿಂತ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ತಂಬಾಕು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಪ್ರತಿಯೊಂದು ನಾವು ವಿಡಿಯೋ ಮಾಡಿದೀವಿ, ಪ್ರತಿಯೊಂದು ನಿಮ್ ಮುಂದೆ ಇಕ್ತಿದೀವಿ. ಬಟ್ ಟೊಬ್ಯಾಕೋ ಅಂದ್ರೆ ಈ ತಂಬಾಕಿನಿಂದ ನಮ್ಮ ದೇಹಕ್ಕೆ ಎಷ್ಟೆಷ್ಟೆಲ್ಲ ದುಷ್ಪರಿಣಾಮಗಳು ಬೀರುತ್ತೆ. ಹಾಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಆದರೂ ಕೂಡ ತಂಬಾಕು ಸೇವನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸಿಗರೇಟು, ಗುಟ್ಕಾ, ವಿಮಲ್, ಸೂಪರ್, ಮಧು, ಚೈನಿ ಕೈನಿ ಎಕ್ಸೆಟ್ರಾದಲ್ಲಿ ತಂಬಾಕನ್ನ ಬಳಸಲಾಗುತ್ತೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರುತ್ತೆ ಅಂತ ಎಷ್ಟೇ ಬಿಡಿಸಿ ಹೇಳಿದ್ರೂ ಕೂಡ ಅದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಿಲ್ಲ. ಈಗಿನ ಪೀಳಿಗೆ 5ರಿಂದ 7ನೇ ತರಗತಿಗೆ ಹೋಗುವ ಮಕ್ಕಳಿಂದ ಹಿಡಿದು ವಯಸ್ಕರು, ಅದರಲ್ಲೂ ವಯೋವೃದ್ಧರು ಕೂಡ ಈ ತಂಬಾಕು ಸೇವನೆಗೆ ಅಡಿಕ್ಟ್ ಆಗಿರ್ತಾರೆ. ಇದನ್ನ ಹೇಗಾದ್ರೂ ಮಾಡಿ ಒಂದು ಹಂತಕ್ಕೆ ತರಬೇಕು ಅಂತ ಸರ್ಕಾರ ಮೇ 31 ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇದೆ. ಆದರೆ ತಂಬಾಕು ಸೇವನೆಯಿಂದ ಉಂಟಾಗುವ ಸಾವು ನೋವು ತಡೆಯುವುದಕ್ಕೆ ಪಣತೊಟ್ಟ ದಿನ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ಸಂಕಲ್ಪವನ್ನು ಕೂಡ ಮಾಡಿಸಿದೆ. ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಅರಿವನ್ನ ಎಷ್ಟೇ ಮೂಡಿಸಿದ್ರೂ ಕೂಡ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವುದಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ನಮಗೆ ಇದು ಗೊತ್ತಾಗ್ತಾ ಇದೆ. ಹೌದು ವೀಕ್ಷಕರೇ, ನಮ್ಮ ಟೈಮ್ 9 ನ್ಯೂಸ್ ವಾಹಿನಿಯು ಇಂತಹ ತಂಬಾಕು ಮಾರಾಟ ಫ್ಯಾಕ್ಟರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿದೆ. ಟೈಮ್ 9 ನ್ಯೂಸ್ ವಾಹನ ಕಂಡ ಕೂಡಲೇ ಬಾಗಿಲುಗಳನ್ನ ಹಾಕಿಕೊಂಡು ಕೆಲಸವನ್ನ ನಡೆಸ್ತಾ ಇದ್ರು. ನಮ್ಮ ವಾಹಿನಿಯವರು ಯಾವುದೇ ಭಯವಿಲ್ಲದೆ ಒಳಗೆ ಹೋದ ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರವಾನಗಿ ಅಂದ್ರೆ ಲೈಸೆನ್ಸ್ ಇಲ್ಲ ಅಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟರಿ ಮಾಲೀಕರು ಹೇಳ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಥವಾ ಸ್ಯಾಂಪಲ್ ಕೊಡೋದಕ್ಕೆ ಯಾವುದೇ ಪರವಾನಗಿ ಬೇಕಾಗಿಲ್ಲ. ಯಾರು ಹೇಳಿದ್ ನಿಮಗೆ ಲೈಸೆನ್ಸ್ ಬೇಕು ಅಂತ? ಲೈಸೆನ್ಸ್ ಅವಶ್ಯಕತೆ ಇಲ್ಲ ಸ್ವಾಮಿ, ಆಯ್ತಾ? ನಮ್ಮ ಟೈಮ್ 9 ನ್ಯೂಸ್ ವಾಹಿನಿಯ ಸಿಬ್ಬಂದಿ ಕೂಡ ಇತ್ತ ಪ್ರಶ್ನೆಯನ್ನ ಮಾಡಿದಾಗ, ಈ ತಂಬಾಕಿನಿಂದ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ಹೊಣೆ ಯಾರು ಸರ್ ಅಂತ ಕೇಳ್ತಾರೆ. 3 दिन हुआ आने को इधर कंपनी, 3 दिन में अभी सैंपल के लिए 20 पाउच रेडी कर रही थी, बस इतना ही है और बाकी का भी देखो कुछ हुआ ही नहीं है. ಕನ್ನಡ ಬರುತ್ತಲ್ವಾ? 3 ದಿವಸ ಆಯ್ತಾ ಇಲ್ಲೇ ಶಿಫ್ಟ್ ಮಾಡ್ತೀನಿ, ಬೇರೆ ಕಡೆ ಕಂಪನಿ ಐತಾ ಶಿಫ್ಟ್ ಆಗಿದೆ ಇಲ್ಲೇ ಅಷ್ಟೇ. ಡಾಕ್ಯುಮೆಂಟ್ಸ್ ಎಲ್ಲಿದೆ ಕಂಪನಿದು? ಓನರ್ ಡಾಕ್ಯುಮೆಂಟ್ಸ್ ಆಯ್ತಾ ಓನರ್ಗೆ? ಓನರ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ ಓನರ್. ನೀವು ಓನರ್ಗೆ ಮಾತಾಡ್ತೇನೆ ಅಣ್ಣ. ಓನರ್ಗೆ ಕಾಲ್ ಮಾಡಪ್ಪ ನಿನ್ ಫೋನ್ ಇಂದಾನೆ. ಹಲೋ ಹಲೋ ಸರ್, ಇದಕ್ಕೆ ಡಾಕ್ಯುಮೆಂಟ್ಸ್ ಇದೆಯಾ? ಸರ್ GST ಅಪ್ಲೈ ಮಾಡಿದೀವಿ, GST ಬಂದಿದೆ ಅಂತೆ. ನಾನು ಆರ್ಟಿಕಲ್ ಮಾತಾಡಿದ್ದು, ಓಕೆ ಡಾಕ್ಯುಮೆಂಟ್ಸ್ GST ಬಂದಾಯ್ತು, ಹಾ. GST ಅಪ್ಲೈ ಬಂದಾಗಿದೆ, ಓಕೆ. ಬಿಲ್ ಮಿಷಿನ್ ಇದೆ, ಹ್ಮ್. ಇನ್ನೇನ್ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ? ಇವಾಗ ಪಂಚಾಯತಿಯಿಂದ ಇಲ್ಲಿ ನೀವು ಮಾಡಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ? ಪಂಚಾಯತ್ ಈಗ GST ಬರತ್ತಲ್ಲ ಸರ್, ಪಂಚಾಯತ್ ಪರ್ಮಿಷನ್ ಅಪ್ಲೈ ಮಾಡಕ್ಕಾಗದು, GST ಪರ್ಮಿಷನ್ ಅಪ್ಲೈ ಮಾಡೋದು. ಇವಾಗ ನೀವು ಶಾಂಪಲ್ ಅಲ್ವಾ ಸರ್ ಮಾಡ್ತಾ ಇರೋದು? ಹೌದು ಸರ್, ಅದು ನೋಡಿ ಕವರ್ ಇದೆ ಗೊತ್ತಾ, ಗವರ್ಮೆಂಟ್ ಸುಮ್ಮನೆ ಶಾಂಪಲ್ ಹಾಕ್ಬಿಟ್ಟು ಟ್ರಯಲ್ ತೆಗಿದ್ರು. ನಾನು ಎಲ್ಲ ಕಡೆ ಹೋಗ್ಬೇಕು. ಪ್ಯಾಕ್ ಮಾಡಿ ಎಷ್ಟು ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕ್ ಮಾಡ್ಕೊಬೋದಾ ವಿತೌಟ್ ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆ? ಸ್ಟಾಕ್ ಬರ್ತದೆ ಮಾಡಿ ಕಳ್ಸ್ಬೇಕು ಸರ್. ಎಷ್ಟು ಅಂಗಡಿ ಕಳ್ಸ್ಬೇಕು ಸರ್? ನಾನು ಕಳ್ಸ್ಬೇಕು ಸರ್, ಇಡೀ ಇಂಡಿಯಾ ಕಳ್ಸ್ಬೇಕು ಸರ್. ನಾನು ಬರೀ ಒಂದ್ 4 ಅಂಗಡಿಗೆ ಕಳ್ಸ್ಬೇಕು ನಾನು.
ನಾನು ಇಂಡಿಯಾ ಕಳಿಸ್ತೀರಾ ಅನ್ನೋದ್ಕಿಂತ ಮುಂಚೆ ನಮಗೆ ಡಾಕ್ಯುಮೆಂಟ್ಸ್ ಇಲ್ದಲೆ ನೀವು ಇಂಡಿಯಾಗ್ ಬೇಕಾದ್ರೆ ಕಳಿಸ್ಬೋದಾ? ಸರ್ ನಾನು ಶಾಂಪಲ್ ರೆಡಿ ಮಾಡಿ ಮಿಷಿನ್ ರೆಡಿ ಮಾಡಿ ಶಾಂಪಲ್ ಶಾಂಪಲ್ ಇವಾಗ ತಗೊಳ್ತಾ ಇಂಡಿಯಾ ಇರೋದು ಕಳಿಸ್ತೀರಾ ಅಲ್ವಾ ಸರ್, ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಯಾರು ಹೊಣೆ? ಸರ್ ಆದ್ರೆ ಹೆಚ್ಚು ಕಮ್ಮಿ ನಾನೇ ತಾನೇ ನೋಡಿದ್ದು ಖರ್ಚು ನಾನೇ ತಾನೇ, ಸುಮ್ಮನೆ ಬಿಡಲ್ಲ ತಾನೆ ಪೊಲೀಸು. ಮೇಲಾಗಿ ತಂಬಾಕು ಮೇಲೆ ನೋಟಿಸ್ ಇದು ಮಾಡಿರ್ತೀವಿ ಸರ್, ತಂಬಾಕು ಹಾನಿಕರ ಅಂತಾನೆ ಇದು ಮಾಡಿರೋದು. ಅಲ್ಲ ನೀವು ಆಯ್ತಾ? ಹಾನಿಕರ ಅಂತ ಮಾಡಿರ್ತೀರಾ, ನಾನು ಹಾನಿಕರ ಅಂತ ಮಾಡಿಲ್ಲ ಅಂತ ನಾನು ತಂಬಾಕು ಹೇಳ್ತಾ ಇಲ್ಲ. ಮೇಲೆ ಹಾ. ಸರ್ ನಮ್ಗೆ ಬೇರೆ ಒಂದು ಕಾಲ್ ಬರ್ತಿದೆ, ಸಾರಿ ಸರ್ ನಾನು ಸ್ವಲ್ಪ busy ಇದ್ದೀನಿ, ಮತ್ತೆ ಮಾಡ್ತೀನಿ. ಓಕೆ ಸರ್. ಹಲೋ, ಅದ್ರ ಮೇಲೆ ಹಾಕಿದ್ದೀವಲ್ಲ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ, ತೊಂದರೆ ಆದ್ರೆ ಪ್ರಾಣ ಅಪಾಯ, ಆದ್ರೆ ಏನ್ ತಾನೇ ಮಾಡೋಕ್ಕಾಗುತ್ತೆ ಅಂತ ಓನರ್ ಬೆದರಿಕೆ ಹಾಕುವುದು ಅಲ್ಲದೆ ವಿಡಿಯೋ ಮಾಡ್ಕೊಳ್ತೀರಾ ಮಾಡ್ಕೊ ಹೋಗಿ, ನಮಗೇನು ತೊಂದರೆ ಆಗುವುದಿಲ್ಲ, ಏನ್ ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ ಅನ್ನುವ ಮಾತುಗಳನ್ನ ಆಡುವುದರ ಮುಖಾಂತರ ಇವರ ಕರಾಳ ಮುಖ ಸರ್ಕಾರ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಿಸಲೇಬೇಕಾಗಿದೆ. ಇಂತಹ ನಾಲಾಯಕ ಫ್ಯಾಕ್ಟರಿ ಮಾಲೀಕರು ಪರವಾನಗಿ ಇಲ್ಲದೆ ಬಾಯಿಗೆ ಬಂದ ಹಾಗೆ ಒಂದು ಸುದ್ದಿ ಮಾಧ್ಯಮದ ಮೇಲೆ ಈ ರೀತಿ ನಾಲಿಗೆ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಗಮನಿಸಬೇಕಾಗುತ್ತೆ.